ನಮ್ಮ ಸರ್ಕಾರ ಕ್ರೀಡೆಗೆ ಬಹಳ ಒತ್ತನ್ನು ಕೊಡ್ತಾ ಇದೆ. ನಾನು ಈಗಾಗಲೇ ಘೋಷಣೆ ಮಾಡಿದ್ದೀನಿ, ಒಲಿಂಪಿಕ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ರೆ 6 ಕೋಟಿ ರೂಪಾಯಿಗಳನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಕರ್ನಾಟಕದವರು ಒಲಿಂಪಿಕ್ ಗೇಮ್ಸ್ನಲ್ಲಿ ಸುಮ್ಮನಿರಪ್ಪ, ಒಲಿಂಪಿಕ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ರೆ 6 ಕೋಟಿ, ಬೆಳ್ಳಿ ಗೆದ್ರೆ 4 ಕೋಟಿ, ಆಮೇಲೆ ಬ್ರಾಂಜ್ ಗೆದ್ರೆ 3 ಕೋಟಿ, ಇದು ಉದ್ದೇಶ ಏನಪ್ಪಾ ಅಂತಂದ್ರೆ, ಕರ್ನಾಟಕದವರು ಯಾರಾದರೂ ಚಿನ್ನ ಗೆಲ್ಲಿ, ಬೆಳ್ಳಿ ಗೆಲ್ಲಿ, ಬ್ರಾಂಜ್ ಗೆಲ್ಲಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿರ್ತಕ್ಕಂಥದ್ದು. ಸಾಧ್ಯ ಇದೆ, ಆದರೆ ಕಠಿಣವಾದಂಥ ಶ್ರಮ ಮಾಡಬೇಕು, ತರಬೇತಿ ಕೂಡ ಮಾಡಬೇಕು. ಅದು ಒಂದು ಗುರಿ ಇರಬೇಕು. ಗುರಿ, ತರಬೇತಿ, ಅದಕ್ಕೆ ಬೇಕಾದಂಥ ಶ್ರದ್ಧೆ ಇದ್ರೆ ಕರ್ನಾಟಕದವರು ಒಲಿಂಪಿಕ್ ಗೇಮ್ಸ್ನಲ್ಲಿ ಚಿನ್ನ ಗೆಲ್ಲಲಿಕ್ಕೆ ಸುಲಭ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ನಮ್ಮ ಕರ್ನಾಟಕದವರು ಚಿನ್ನ ಗೆಲ್ಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಯ್ತಾ ಇದ್ದೇನೆ. ನಾನು ಸರ್ಕಾರದಿಂದ 6 ಕೋಟಿ ರೂಪಾಯಿ ಇನ್ನೂ ಬೇಕಾದ್ರೆ ಹೆಚ್ಚಾಗಿ ಕೊಡ್ತೀನಿ. ಗೆಲ್ಲಿ ಅಂತಕ್ಕಂಥದ್ದು ಬಹಳ ಉದ್ದೇಶ. ಕ್ರೀಡೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕ್ರೀಡಾ ಸ್ಫೂರ್ತಿ. ಕ್ರೀಡಾ ಸ್ಫೂರ್ತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬರಿಗೂ ಕೂಡ ಇರಬೇಕು. ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ನಮ್ಮ ಬೆಳೆದು ಬಂದಂಥ ದಾರಿನ ನೋಡ್ತಾಗ ಸಮಾಧಾನ ಆಗಬೇಕು. ನೀವು ಕ್ರೀಡೆಯಲ್ಲಿದ್ದರೆ ನಾವು ಇಲ್ಲಿವರೆಗೆ ಜೀವನದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮನೋಭಾವ ಇರಬೇಕು. ಆಮೇಲೆ ಕ್ರೀಡಾಪಟುಗಳಿಗೆ ಸರ್ಕಾರದಲ್ಲಿ ಸರ್ಕಾರಿ ಕೆಲಸ ಕೊಡ್ತಕ್ಕಂಥದ್ದನ್ನು ಕೂಡ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. DYSP, ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಆಯ್ಕೆ ಮಾಡುವಾಗ 3% ಕೊಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲೂ 3% ಕೊಡಬೇಕು. ಉಳಿದ ಡಿಪಾರ್ಟ್ಮೆಂಟ್ಗಳಲ್ಲಿ ಕನಿಷ್ಠ 2% ಕ್ರೀಡಾಪಟುಗಳಿಗೆ ಮೀಸಲಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಬಹುಶಃ ನಾನು ಈಗ ನವೀನ್ ರಾಜ್ ಸಿಂಗ್ ಜೊತೆ ಮಾತಾಡಿದೆ. ಜನವರಿನಲ್ಲಿ ಆರ್ಡರ್ಸ್ ಇಶ್ಯೂ ಆಗಬೇಕು. ಜನವರಿನಲ್ಲಿ ಫಸ್ಟ್ ವೀಕ್ ನಲ್ಲಿ ಆರ್ಡರ್ಸ್ ಇಶ್ಯೂ ಆಗ್ತದೆ. ಅದರಿಂದ ಹೆಚ್ಚು ಜನರು ಕ್ರೀಡೆಯಲ್ಲಿ ಪಾಲ್ಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಇವತ್ತಿನ ಎಲ್ಲ ವಿಜೇತರಿಗೆ ಅಭಿನಂದನೆಗಳನ್ನು ಹೇಳಿ ಅವರಿಗೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಕ್ರೀಡೆಯಲ್ಲಿ ಅಂತಕ್ಕಂಥ ಆರೈಕೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.